ವೆಲ್ಕಮ್ ಟು ಸನ್ಮಾನ ಕ್ಲಾಸಸ್. 4ನೇ ಪ್ರಶ್ನೆ, ಭರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಎಂಬಂತಹ ಚಾಪ್ಟರ್ ಇಂದ. ಭಾರತದ ಪ್ರಾಚೀನ ವಿದೇಶಿ ವ್ಯಾಪಾರವು ಈ ಮಾರ್ಗದ ಮೂಲಕ ನಡೆದಿತ್ತು. ಭಾರತವು ಪ್ರಾಚೀನ ಕಾಲದಿಂದಲೂ ಕೂಡ ಬೇರೆ ದೇಶಗಳೊಂದಿಗೆ, ಯುರೋಪ್ ಮತ್ತಿತರ ದೇಶಗಳೊಂದಿಗೆ ವ್ಯಾಪಾರ ವಾಣಿಜ್ಯ ಸಂಬಂಧವನ್ನ ಬೆಳೆಸಿಕೊಂಡು ಬಂದಿದೆ ಅಲ್ವಾ ಮಕ್ಕಳೇ. ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಂಥವರು. ಓಕೆ, ಭಾರತವು ಯಾವ ಮಾರ್ಗದ ಮೂಲಕ ವಿದೇಶಿ ವ್ಯಾಪಾರವನ್ನ ನಡೆಸ್ತಾ ಇತ್ತು ಪ್ರಾಚೀನ ಕಾಲದಲ್ಲಿ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಇದು ಭೂಮಾರ್ಗದ ಮೂಲಕವಾ, ಅಥವಾ ಸಮುದ್ರ ಮಾರ್ಗದ ಮೂಲಕವಾ, ವಾಯು ಮಾರ್ಗದ ಮೂಲಕವಾ, ರೈಲು ಮಾರ್ಗದ ಮೂಲಕ? ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರ ಮಾರ್ಗ, ಸಾಗರ ಮಾರ್ಗದ ಮೂಲಕ ಭಾರತವು ಬೇರೆ ದೇಶಗಳೊಂದಿಗೆ ಒಂದು ವ್ಯಾಪಾರ ವಾಣಿಜ್ಯ ಸಂಬಂಧವನ್ನ ನಡೆಸಿಕೊಂಡು ಬಂದಿದೆ. ಒಮಾನ್, ಯಮನ್, ಈಜಿಪ್ಟ್, ಸುಮಾತ್ರ ಮತ್ತಿತರ ರಾಷ್ಟ್ರಗಳೊಂದಿಗೆ. ಓಕೆನಾ? ಸೊ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ವಾಸ್ಕೋ ಡಿ ಗಾಮ ಕೂಡ ಕಂಡು ಹಿಡಿದಿದ್ದಂಥದ್ದು ನೀವು ಓದಿದ್ದೀರಿ ಅಲ್ವಾ ಮಕ್ಕಳೇ. ಸೊ ಸಮುದ್ರ ಮಾರ್ಗ ಸರಿಯಾದ ಉತ್ತರ. ಥ್ಯಾಂಕ್ ಯು.